4ನೇ ಅಧ್ಯಾಯ. ನಾಲ್ಕನೇ ಅಧ್ಯಾಯದಲ್ಲಿ ಪದಾರ್ಥ ಹೇಳೋ ಕಾರಣ ಇದೆ. 4 ಪುರುಷಾರ್ಥಗಳು ಸಿಗುತ್ತೆ ಇದರಿಂದ ಅಂತ ಹೇಳ್ಬೇಕು. 4ನೇ ಅಧ್ಯಾಯದಲ್ಲಿ ಆ ವಿಷಯ ಬಂದಿರೋದ್ರಿಂದ ಫಲಾಧ್ಯಾಯ ಎಂಬ ದೊಡ್ಡದು. ಇಲ್ಲಿ ಸಿಗೋದೆಲ್ಲ ಮ್ಯಾಕ್ಸಿಮಮ್ ಸಿಗುತ್ತೆ, ಮೋಕ್ಷದಲ್ಲಿ ಫಾರ್ ಎವರ್ ಸಿಗುತ್ತೆ. ಅದ್ರಿಂದ ಇಷ್ಟು ಫಲ ಕೊಡ್ತಕ್ಕಂಥ ಶಕ್ತಿ ಯಾವುದಕ್ಕಿಲ್ಲ, ಇರೋದು ಯಾವುದಕ್ಕದು ಜ್ಞಾನಕ್ಕೆ ಮಾತ್ರ. ಆದ್ರಿಂದ ಯಾವಾಗಲೂ ಯಾವ್ದಕ್ಕೆ ಪ್ರಯತ್ನ ಪಡಬೇಕು, ಜ್ಞಾನಕ್ಕೇನೆ ಪ್ರಯತ್ನ ಪಡಬೇಕು. ನಮ್ಮ ಜೀವನದಲ್ಲಿ ನೋಡಿದ್ದೇವಲ್ಲ, SLC ಕೆಲಸಕ್ಕೆ ಸೇರಿದ ಎಷ್ಟು ಬರ್ಬೋದು, PUC ಸೇರಿದ, BSc ಸೇರಿದ, MSc ಸೇರಿದ, ಒಂದು ಇದು ಮಾಡಿದ, ಎಷ್ಟು ವೇರಿ ಆಗುತ್ತೆ. ಅಷ್ಟು ದಿವಸ ಮಾಡಿದೆಲ್ಲ ಒಂದು ವರ್ಷದೊಳಗೆ ಬಂದೋಗ್ಬಿಡುತ್ತೆ. 10-20 ವರ್ಷ ಮಾಡಿದ್ದು ಒಂದು ವರ್ಷದೊಳಗೆ ಇನ್ನೂ ಜಾಸ್ತಿನೇ ಬಂದ್ಬಿಡುತ್ತೆ. ಆದ್ರಿಂದ ಯಾವಾಗ ಜ್ಞಾನಕ್ಕೆ ಪ್ರಾಶಸ್ತ್ಯ ಕೊಡಬೇಕು. ಹೌದು, ಈಗಿನ ಪ್ರಾರಂಭ ಇದೆ, ಈಗ ಸುಖವೇ ಹೌದು. ಅದು ಒಳ್ಳೇದು. ದುಡ್ಡು ಜಾಸ್ತಿ ಇದೆ, ಖಾಲಿ ಮಾಡಿ ಹೋಗ್ಬೇಕಲ್ಲ. ದೊಡ್ಡ ಮನೆ ಖಾಲಿ ಮಾಡೋದು ಕಷ್ಟ. ಒಂದು ರೂಮಲ್ಲಿ ಇರ್ತಾರೆ, ಬಿಟ್ಟು ಬಿಡ್ತಾರೆ. ಮನೆ ಖಾಲಿ ಮಾಡ್ಬೇಕಾದ್ರೆ ಎಷ್ಟೋ ವರ್ಷ ಇದ್ದು ಮನೆ ಖಾಲಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ, ಎಷ್ಟೋ ಇದ್ರಲ್ಲಿ ಹೋಗ್ಬೇಕು, ಎಷ್ಟೋ ಸಾವಿರ ಬಿಟ್ಟು ಬಿಡಬಾರ್ದು. ಅಷ್ಟೊಳೆ ಮಾಡ್ಬೇಕು, ಸುಲಭದ ಕೆಲಸ ಅಲ್ಲ. ದೊಡ್ಡವರು ಅವ್ರು ಸಿಕ್ಕಾಬಟ್ಟಿ ಪುಣ್ಯದ ರಾಶಿ ಇದೆ ಅವ್ರಿಗೆ, ಅಲ್ಲೇ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಅದು ಗುಣ ದೋಷ ಅಲ್ಲ. ಅದಿಷ್ಟು ಏನಾಗುತ್ತೆ ಗೊತ್ತಾ, ಅದು ಯಾಚನೆ ಕೆಲಸಕ್ಕೆ ಬರೋದಿಲ್ಲ ಅವರಿಗೆ. ಅನುಗ್ರಹ ಮಾಡ್ತಾರೆ, ಇದು ಈ ಪುಣ್ಯ ಕನ್ವರ್ಟ್ ಆಗ್ಬಿಡುತ್ತೆ, ಮೋಕ್ಷಕ್ಕೆ ಉಪಯೋಗ ಆಗುತ್ತೆ. ಅದು ಆಗೋದಿಲ್ಲ, ಇದು ಉಪಯೋಗ ಆಗುತ್ತೆ. ಅರ್ಥ ಆಯ್ತಾ? ಇವು ಅಲ್ಮಾರ ಹೊತ್ಕೊಂಡೋಕ್ ಆಗೋದಿಲ್ಲ, ಅದನ್ನ ಮಾರಿ ದುಡ್ಡು ಹೊತ್ಕೊಂಡು ಹೋಗ್ಬೋದು. ಮಾರಿ ದುಡ್ಡು ಚೆಕ್ ಕೊಟ್ಟರೆ ಇನ್ನೂ ಸುಲಭ ಇದು ಬಿಡ್ತಾರೆ. ಅದರಿಂದ ಅವ್ರು ಕನ್ವರ್ಟ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಇದರಿಂದ ಕನ್ವರ್ಟ್ ಮಾಡ್ತಾ ಇಲ್ಲ. ಬೇರೆ ಊರಿಗೆ ಹೋದ್ರೆ ನಿಮ್ಮ ರೂಪಾಯಿ ನಡೆಯೋದಿಲ್ಲ, ಕನ್ವರ್ಟ್ ಆಗ್ಬೇಕಲ್ಲ, ಕನ್ವರ್ಟ್ ಮಾಡ್ಕೊತ ಕೂತಿದ್ದ. ಎಷ್ಟು ಪುಣ್ಯ ಇರ್ಬೇಕು ಯೋಚನೆ ಮಾಡಿ. ನೋಡೋರಿಗೆ ಅನ್ಸುತ್ತೆ ಪಾಪ ನಾವೇ ವಾಸಿ ಅಷ್ಟಿರೋದಿಲ್ಲ ಅಂತೇಳಿ. ಅಲ್ಲ, ಅದಕ್ಕೆ ಕಂಪೇರೇ ಮಾಡಬಾರ್ದು. ಭಾರಿ ಒಳ್ಳೇದು ಇದು, ಅನಪೇಕ್ಷಿತ. ಆ ಪುಣ್ಯ ಕೆಲಸಕ್ಕೆ ಬರೋದಿಲ್ಲ, ಕನ್ವರ್ಟ್ ಮಾಡ್ಕೊಡಕ್ ಬರ್ತದೆ. ಅದಕ್ಕೆ ಬೇಕಾದವ್ರಿಗೆ ಕೊಡ್ಬೋದು, ಅನುಗ್ರಹ ಮಾಡಬಹುದು. ಅನುಗ್ರಹ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾ ಇದ್ದಾರೆ ಅವರೀಗ, ಕನ್ವರ್ಟ್ ಮಾಡ್ಕೊತಾ ಕೂತಿದ್ದಾರೆ. ತರಕಾರಿ ರಾತ್ರಿ 12 ಗಂಟೆಗೆ ವಾಪಸ್ ಒಯ್ಯೋದು ಎಷ್ಟು ಕಷ್ಟ. ಅವಿಗೆ ಕಡಿಮೆ ಬೆಲೆ ಕೊಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಅದು ಎತ್ಕೊಂಡೋಗೋದು ಜಾಸ್ತಿ ಕಾಸ್ಟ್ಲಿ ಆಗುತ್ತೆ, ಕೊಟ್ಬಿಡೋದು ಆಸೆ ಅಂತ ಹೇಳ್ಬಿಟ್ಟು. ಆ ಥರ ಅದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಅದಿಷ್ಟು ಕೂಡ. ಮೊದಲನೇದು ಸಮನ್ವಯ. ಇದಿಷ್ಟು ಮೊದಲೊಂದು ಅವತಾರಿಕ ಕೊಡ್ತಾರೆ. ಸಮನ್ವಯ ಅವಿರೋಧಾಭ್ಯಾಂ ಸಿದ್ಧೇ ವಸ್ತುನಿ ಸಾಧನೆ ವಿಚಾರಿತೇಷು ಅಶೇಷೇಷು ಸಾಧನೇಷು ವಿಶೇಷತಃ. ಸಮನ್ವಯಾಧ್ಯಾಯದಲ್ಲಿ ಸಮನ್ವಯ ಆಯಿತು, ವಿಷ್ಣು ಸರ್ವೋತ್ತಮ ಅಂತ ಗೊತ್ತಾಯ್ತು. ವಿರೋಧಾಧ್ಯಾಯದಲ್ಲಿ ನಮ್ಮ ಮತಕ್ಕೆ ಯಾವ ವಿರೋಧನೇ ಇಲ್ಲ ಅಂತ ಕನ್ಫರ್ಮ್ ಆಯ್ತು. ಆಮೇಲೆ ಸಾಧನೆ ಮಾಡ್ಕೊಂಡ, ಸಾಧನೆನೂ ಆಯಿತು. ವಿಚಾರಿತೇಷು ಅಶೇಷೇಷು ಸಾಧನೇಷು ವಿಶೇಷತಃ. ಇದರಲ್ಲಿ ಸಾಧನೆ ಯಾರ್ದು ಭಾರಿ ದೊಡ್ಡದು ಅಂತ ಪ್ರಶ್ನೆ. ಇದು 4ನೇ ಅಧ್ಯಾಯ ಶುರುವಾಗುತ್ತಲ್ಲ, ಮೊದಲನೇ ಅಧಿಕರಣ, ಮೊದಲನೇ ಸೂತ್ರ ಏನ್ ಹೇಳುತ್ತೆ ಗೊತ್ತಾ, ಸಾಧನಾಧ್ಯಾಯದ ಸಮ್ಮರಿ ಕೊಡ್ತಾರೆ. ಸಾಧನ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು. ನಮ್ಮಲ್ಲಿ ಸಾಮಾನ್ಯ ಪಾಠ ಪ್ರವಚನ ಮಾಡ್ಬೇಕಾದ್ರೆ ಹಿಂದೆ ಏನಾಯ್ತು ಸ್ವಲ್ಪ ಹೇಳೋ ಪದ್ಧತಿ. ಅವರಿಗೆ ಮರ್ತೋದವ್ರಿಗೆ ಜ್ಞಾಪಕ ಮಾಡ್ಕೊಡೋದಕ್ಕೆ, ಹೊಸಬರಿಗೆ ಲಿಂಕ್ ಸಿಗಲಿಕ್ಕೆ ಹೇಳ್ತಾರೆ ಪದ್ಧತಿ. ಇದು ಬ್ರಹ್ಮಸೂತ್ರದಲ್ಲೂ ಹಾಗೆ, ಎಲ್ಲ ಶಾಸ್ತ್ರದಲ್ಲೂ ಹಾಗೇನೆ ಹಿಂದೆ ಲಿಂಕ್ ಇದೆ. ಹರಿಕಥಾಂಸಾರದಲ್ಲೂ ಹಾಗೇನೆ ಮೊದಲನೇ ಸಂಧಿ ಕೊನೆಗೆ ಹೇಳ್ತಾರೆ, ಜಗನ್ನಾಥ ವಿಠಲ ಕರುಣ ಪಡೆಯುವ ಮುಮುಕ್ಷು ಜೀವರು ಗೊತ್ತಾಯ್ತಾ ಏನ್ ಮಾಡ್ತಾರ ಅವರು, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವು ಅಂತ ಹೇಳಿದ್ರು. ಕರುಣ ಪಡೆಯುವ ಅಂತ ಹೇಳಿದ್ರು. ಮುಂದೆ ಕರುಣಾ ಸಂಧಿ ಅಂತಾನೆ ಹೆಸರಿದ್ರು. ಲಿಂಕ್ ಸಿಗ್ಲಿಕ್ಕೋಸ್ಕರ ಏನ್ ಎಂಡ್ ಮಾಡಿದ್ರು ಅದು ಸ್ಟಾರ್ಟ್ ಆಗತ್ತೆ. ಏನ್ ಸ್ಟಾರ್ಟ್ ಆಗತ್ತೋ ಅದು ಎಂಡ್ ಆಗಿರೋದು ಪುಟ. ಆದ್ರಿಂದ ಈಗ ಇಡೀ ಸಾಧನಾಧ್ಯಾಯದಲ್ಲಿ ಅತಿ ಮುಖ್ಯವಾದ ಸಾಧನೆ ಯಾವುದು ಗೊತ್ತಾಯ್ತು? ಅತಿ ಮುಖ್ಯ ಸಾಧನೆ ಯಾವುದು? ಪರೀಕ್ಷೆ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾರೆ, ಓದಿರೋದು ಅತಿ ಮುಖ್ಯ ಸಾಧನ. ಎಲ್ಲ ಮಾಡ್ಕೊಂಡು ಹೋದ್ರೆ ಏನು ಬ್ಲಾಂಕ್. ಓದಿದ್ರೆ ಮಾತ್ರ ಸಾಧನೆ ಅಂತ ಕರೀತಾರೆ. ಅದನ್ನ ಹೇಳ್ತಾರೆ. ವಿಚಾರಿತೇಷು ಅಶೇಷೇಷು ಸಾಧನೇಷು ವಿಶೇಷತಃ ನಿತ್ಯಶಃ ಕಾರ್ಯಂ ಅತ್ಯಂತಂ ಅವಶ್ಯಂ ಭಾವಿ ಸಾಧನಂ ವಿಚಿಂತ್ಯತೆ. ನಿತ್ಯ ಮಾಡಬೇಕಾದ್ದು, ಮಾಡಲೇಬೇಕಾದದ್ದು ಯಾವುದು ಎಂಬುದನ್ನು ಹೇಳ್ತಾರೆ. ತತ್ರ ಶ್ರವಣಾದಿ ಸಕೃತ್ಕ್ರಿಯಾ. ಶ್ರವಣಾದಿಗಳು ಭಾರಿ ಮುಖ್ಯ ಅಂತ. ಎಲ್ಲಾ ಸಾಧನಗಳು, ಎಲ್ಲಾ ಗ್ರಂಥ ಒಂದು ಕಡೆಗೆ, ಮಹಾಭಾರತ ಒಂದೇ ಒಂದು ಕಡೆಗೆ ಹೇಳಿದ್ರಲ್ಲ. ಎಲ್ಲಾ ಸಾಧನೆ ಒಂದ್ ಕಡೆಗೆ, ಶ್ರವಣನೇ ಒಂದ್ ಕಡೆ. ಅದಿಲ್ಲದ ಹೋಗಿ ಎಲ್ಲಾ ಸಾಧನೆ ಡಬ್ಬ ಬಿದ್ದೋಗ್ಬಿಡುತ್ತೆ. ಅದರಲ್ಲೂ ಕೂಡ ಒಂದು ಪ್ರಶ್ನೆ, ಶ್ರವಣ ಒಮ್ಮೆಮ್ಮೆ ಮಾಡಿದರೆ ಸಾಕು, ನಿತ್ಯ ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ನಿತ್ಯ ಮಾಡಬೇಕು ಅಂತ ಹೇಳ್ತಾರೆ. ನಿತ್ಯ ಶ್ರವಣ. ಊಟ ಒಮ್ಮೆ ಮಾಡಿದ್ರೆ ಸಾಕ, ನಿತ್ಯ 3 ಹೊತ್ತು ಮಾಡ್ತಾರೆ. 2 ಊಟ 1 ತಿಂಡಿ.
ಸೊ 3 ಶ್ರವಣ ಮನನ ಧ್ಯಾನ 3 ಆಗ್ಬೇಕು. ಈ ಭೋಜನ ನಮಗೆ ಚೆನ್ನಾಗಿ ಅರ್ಥ ಆಗಿದೆ, ಅದೇನು ಅರ್ಥ ಆಗಿಲ್ಲ. ಕರ್ತವ್ಯ ಇವತ್ತು ಊಟನೇ ಆಗಿಲ್ಲ ಅಂತ ಹೇಗೆ ಹೇಳ್ತಾನೆ, ಇವತ್ತು ಪಾಠನೇ ಆಗಿಲ್ಲ ಅನ್ನೋ ಯೋಚನೆ ಬರಬೇಕು. ಊಟನೇ ಆಗಿಲ್ಲ ಅನ್ನೋ ದೊಡ್ಡ ಇಶ್ಯೂ ಅವನಿಗೆ. ಅದೇ ಈ ಜ್ಞಾನ ಬಂತು ಅಂದ್ರೆ ಒಳ್ಳೆ ದಾರಿಯಲ್ಲಿದ್ದಾನೆ ಅಂತ. ತತ್ರ ಶ್ರವಣಾದಿ ಸಕೃತ್ ಕ್ರಿಯಾ ಆವೃತ್ತಿರ್ವಾ ಇತಿ ಸಂದೇಹೆ ಕರ್ತವ್ಯ ಆವೃತ್ತಿರೇವ. ತೀರ್ಥಯಾತ್ರೆ ಪ್ರತಿ ತೀರ್ಥ ಮಾಡ್ಬೇಕು ಅಂತಿಲ್ಲ, ಪ್ರತಿ ವರ್ಷ ಹೋಗ್ಬೇಕು ಅಂತಿಲ್ಲ. ಕೆಲವೆಲ್ಲ ಒಂದ್ಸತ್ತೆ ಷೋಡಶ ದಾನಗಳು ಒಂದ್ಸತಿ ಚೆನ್ನಾಗಿ ಮಾಡಿಬಿಟ್ರೆ ಮುಗಿತು. ನಿತ್ಯ ದಾನದ ಬೇರೆ ಅದು. ವಿಶೇಷ ದಾನಗಳನ್ನ ಮತ್ತೆ ರಿಪೀಟ್ ಮಾಡ್ಬೇಕು ಅಂತ ಮಾಡಬಹುದು ಅಷ್ಟೇ, ಮಾಡ್ಲೇಬೇಕು ಅಂತಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಾ? ತೀರ್ಥಯಾತ್ರೆ ಮತ್ತೆ ಮಾಡಬಾರ್ದು ಅಂತಲ್ಲ, ಮಾಡ್ಲೇಬೇಕು ಅಂತಲ್ಲ. ಮಾಡಿದ್ರೆ ಒಳ್ಳೇದೇನೆ. ವಿಷ್ಣು ಪಂಚಕ ಮಾಡ್ಲೇಬೇಕು ಅಲ್ಲ, ಮಾಡಿದ್ರೆ ಒಳ್ಳೇದು. ಅದು ಏಕಾದಶಿ ಇದು. ಏಕಾದಶಿ ಹೇಗೋ ಪಾಠ ಪ್ರವಚನ ಹಾಗೆ ಅಂತ ಹೇಳಿ. ಸೊ ಏಕಾದಶಿ ಬಿಟ್ಟು ಇವರು ಬಿಟ್ಬಿಟ್ರೆ ಮುಗಿತಾರೆ. ಏಕಾದಶಿ ಹೇಗೋ ಅಂತ ಹೇಳಿದ್ರಿಂದ ಏಕಾದಶಿ ಬಿಡಿಸೋದು ಇವರು ಬಿಟ್ಬಿಟ್ರೆ ಬೋದು. ಎರಡು ಒಂದೇ ರೀತಿ ಮಾಡಿದ್ದೇವೆ ಅಂತ ಅರ್ಥ. ಹಾಗೆ ಮಾಡಬಾರ್ದು. ಅತ್ಯಂತ ಮುಖ್ಯ, ಮಾಡಲೇಬೇಕು. ಯಾವಾಗಲೂ ಮಾಡ್ಬೇಕು. ಎರಡೆರಡು ಯಾವ್ದೋ ಕಾಲ ತೀರ್ಥಯಾತ್ರೆ ಮಾಡಕ್ಕಾಗ್ಲಿಲ್ಲ, ದೊಡ್ಡ ದೋಷ ಅಲ್ಲ. ವಿಷ್ಣು ತೀರ್ಥರ ಬಗ್ಗೆನೇ ಹಾಗೆ ಹೇಳ್ತಾರೆ. ಬದಿಗೆ ಹೋಗೋದು ಭಾರಿ ಅಪೇಕ್ಷೆ ಇತ್ತು ಅವ್ರಿಗೆ. ಅವ್ರು ಏನ್ ಮಾಡಿದ್ರು, ಬರೀ ಮತ್ತೆ ಟ್ರೈ ಮಾಡ್ತಿರೋದು, ದೊಡ್ಡ ಹಾವಾಟ ಬಂದ್ಬಿಡೋದು. ಇವತ್ತು ಬೆಕ್ಕು ಬಂದ್ರೆ ಮುಂದೆ ಒಬ್ಬ ಕೆಲವರು ಕತೆ ಕೇಳಿರ್ತೀರಲ್ಲ, ಆ ಟೈಪ್ ಮತ್ತೆ ವಾಪಸ್ ಬರ್ತಿತ್ತು. 3 ಸರ್ತಿ ಆಯ್ತು. ಭಾರಿ ಯೋಚನೆ ಆಯ್ತು ಅವ್ರಿಗೆ, ಏನಿದಾಯ್ತಲ್ಲ, ಎಷ್ಟು ವಿಘ್ನ ಬರ್ತಾ ಇದೆ ಅಂತ ಹೇಳಿ. ಆಗ ಅವ್ರಿಗೆ ಸ್ವಪ್ನ ಹೇಳಿದ್ರು, ಯೋಚನೆ ಮಾಡಬೇಡಿ, ನಿಮ್ ಕೆಲಸ ಅದಲ್ಲ, ಬದರಿ ಆದ್ರೆ ಹೋಗ್ಬೇಕಾಗಿಲ್ಲ, ಪಾಠ ಪ್ರವಚನ ಭಾರಿ ಅದನ್ನೇ ಮಾಡ್ಕೊಂಡಿರಿ, ಗೊತ್ತಾಯ್ತಾ? ನಿಮ್ ನಾರಾಯಣ ಇಲ್ಲೇ ಆಗತ್ತೆ ಅಂತ ಹೇಳಿ, ದರ್ಶನ ಇಲ್ಲ, ಅಲ್ಲಿ ಹೋಗಿ ಇಲ್ಲೇ ಆಗತ್ತೆ ಅಂತ ಹೇಳಿ. ಆಯ್ತು, ಹಾಗೆ ಮಾಡಿಬಿಟ್ಟು ಕೊನೆಗೆ ಅವರು ಇದ್ದು ಊರೊಳಗೆ, ಗೊತ್ತಾಯ್ತಾ, ಬದ್ರಿನಾರಾಯಣ ದೇವ್ರು ಸಿಕ್ಕರು. ಇವತ್ತು ವೃಂದಾವನ ಮೇಲೆ ಇಟ್ಟಿದ್ದಾರೆ, ನೋಡಿದ್ದೀರಾ? ಹಿಂದ್ಗಡೆಗೆ ಬಿಡಿಸಿ ವೃಂದಾವನ ಸರಿಯಾಗಿ ನೋಡಿದ್ದೀರಾ? ಹಿಂದೆ ಬದ್ರಿನಾರಾಯಣ ದೇವರಿಂದ ಅದು ಸಿಕ್ಕಿದ್ದು. ಹೋಗಿ ಇಲ್ಲೇ ಸಿಗುತ್ತೆ, ದರ್ಶನ ಆಗುತ್ತೆ ಅಂತ ಹೇಳಿದ್ರೆ ಹಾಗೆ ಆಯ್ತು. ಅಂದ್ರೆ ಅವ್ರು ಹೋಗ್ಲೇ ಇಲ್ಲ. ಆದ್ರೆ ಅವ್ರು ಎಷ್ಟು ಕೆಲಸ ಮಾಡಿದ್ರು ಅಂದ್ರೆ ಗ್ರಂಥಗಳು, ಪಾಠ ಪ್ರವಚನ ಬಹಳಷ್ಟು, ಎಷ್ಟು ಶಿಷ್ಯರಿ ಪಾಠ ಹೇಳಿದ್ರು, ಅವೆಲ್ಲ ಭಾರಿ ದೊಡ್ಡದಾಯ್ತು. ಆಗಿನ ಕಾಲಕ್ಕೆ ಬದ್ರಿಸಿ ಹೋಗೋದು ಅಂದ್ರೆ ವಾಪಸ್ ಗ್ಯಾರಂಟಿ ಬರ್ತಾರೆ ಅಂತ ಹೇಳೋ ಕಾಲನೇ ಇರ್ಲಿಲ್ಲ. ಅದು ಸಾರಿ 1 ಸಾವಿರ ಹೋದಾಗ ಲೆಕ್ಕ ಎಷ್ಟೋ ಸಿಗುತ್ತೆ, ಅಲ್ಲಿ ಏರ್ಪಾಡು ಮಾಡಿ ಹೋಗ್ಬಿಡ್ತಾ ಇದ್ರು. ಇವತ್ತು ಬೆಳಿಗ್ಗೆ ಸಾಯಂಕಾಲ ಬರ್ತಾರೆ ಬೇಕಾದ್ರೆ. ಇವತ್ತಿಂದಲ್ಲ ಇದು. ಕರೆಕ್ಟ್ ಇಲ್ಲಿಂದ ಡೆರಾಡಿಗೆ ಹೋಗಿ ಹೆಲಿಕಾಪ್ಟರ್ ಹೋದ್ರೆ ಅಲ್ಲಿ ಹೋಗಿ ಇಲ್ಲಿ ಒಂದು ವಾಪಸ್ ಬರ್ಬೋದು. ಮತ್ತೆ ಸರಿಯಾಗಿ ಪ್ಲಾನ್ ಮಾಡಿದ್ರೆ ಅಷ್ಟು ಮಾಡ್ಬೋದು. ಹಿಂದೆ ಅದಿರ್ಲಿಲ್ಲ. ಅಲ್ಲಿ ಅವ್ರ ಚರಿತ್ರೆಯಲ್ಲೇ ಬರುತ್ತಲ್ಲ, ಇದು ಅವ್ರು ಬರುತ್ತೆ, ಎರಡು ಒಟ್ಟಿಗೆ ಬರುತ್ತೆ. ಹೊಲಕ್ಕೆ ಹೋದ್ರು ಆಗ್ಲಿಲ್ಲ, ಬರೀ ಸ್ವಪ್ನ ಆಯ್ತು, ಅಲ್ಲೇ ಸಿಕ್ತು. ಅಂದ್ರೆ ಇದರಲ್ಲಿ ಆಗುತ್ತೆ ಅಂತ ಆಯ್ತಲ್ಲ. ಅದಕ್ಕೆ ಮಾತಿದೆ, ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಎಲ್ಲಾ ತೀರ್ಥಗಳು ಬಂದುಬಿಡುತ್ತೆ. ತತ್ರೈವ ಗಂಗಾ ಯಮುನಾಚ ವೇಣಿ ಗೋದಾವರಿ ಸಿಂಧು ಸರಸ್ವತಿ ಚ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರಾಚ್ಯುತೋದಾರ ಕಥಾ ಪ್ರಸಂಗ. ಈ ಒಂದೊಂದು ತೀರ್ಥಯಾತ್ರೆ ಒಂದೊಂದು ಕಡೆ ಹೋಗ್ಬೇಕು ನೀವು. ಪಾಠ ಪ್ರವಚನ ಒಂದೇ ಕಡೆ, ಎಲ್ಲಾ ತೀರ್ಥಗಳು ಬಂದ್ಬಿಟ್ಟು ಒಂದೇ ಕಡೆ, ಎಲ್ಲಾ ವ್ರತಕ್ಕೆ ಹೋಗ್ಬೇಕು. ಏಕಾಶಿ ಒಂದೇ ಕಡೆ, ಎಲ್ಲಾ ವ್ರತ ಬರುತ್ತೆ. ಅವೆರಡು ಮಹಾಭಾರತ ಗ್ರಂಥದಲ್ಲಿ ಮಹಾಭಾರತ, ವ್ರತದಲ್ಲಿ ಏಕಾದಶಿ ವ್ರತ, ಸಾಧನೆಯಲ್ಲಿ ಶ್ರವಣ ಮರಣ. ಯಾವ ಕಾಲಕ್ಕೂ ಬಿಡಬಾರದು. ಅದಿಷ್ಟು ಕೂಡ ಡೀಟೇಲ್ಸ್ ಎಲ್ಲ ಒಂದು ದೊಡ್ಡ ಡೀಟೇಲ್ಸ್ ಕೊಡ್ತಾರೆ, ಒಂದು ಲಿಸ್ಟ್ ಕೊಟ್ಬಿಡ್ತಾರೆ. ಉಳಿದವರಲ್ಲಿ ಹಾಗೆ ಮಾಡಿದ್ದಾರೆ. ಲಿಂಗ ಲಾತವ್ಯತ ಪೂರ್ವಂ ರುಜೋರ್ ಬ್ರಹ್ಮತ್ವತಾತ್ ಶುಶ್ರಾವ ಉಗ್ರತಪ ನಾಮ ಯೋಗ್ಯೋ ರುದ್ರಪದಶಯ. ಎಷ್ಟು ಓದಿದ್ದಾರೆ ಗೊತ್ತಾ ಅಂತ ಹೇಳ್ತಾರೋ. ಲಾತವ್ಯರು ಗುರುಗಳು ಯಾರಿಗೆ? ಬ್ರಹ್ಮದೇವರು, ರುದ್ರದೇವರಿಗೆ. ಅವ್ರ ಹೆಸರೇನಂದ್ರೆ ಉಗ್ರತಪ ಅಂತ ಅವ್ರ ಹೆಸರು. ಇವರು ರುದ್ರೋ ಯೋಗ್ಯರು, ರುದ್ರ ಪದವಿ ಬರಬೇಕು ಅವರು. ಅವರಿಂದ ಕೇಳ್ಕೊಂಡು ರುದ್ರ ಪದವಿ ಬಂದು ಮುಂದೆ ಶೇಷ ಪದವಿ ಬಂದೆಲ್ಲ ಮಾಡ್ತಾರಲ್ಲ, ಅಂದ್ರೆ ಎಷ್ಟು ಮಾಡಿ ಅವ್ರು ಮಾಡಿದ್ರೆ ಬಹಳ ಮುಖ್ಯವಾದ ಸಾಧನೆ ಯಾವುದು ಅಂದ್ರೆ ಶ್ರವಣ. ಮತ್ತೆ ಶ್ರವಣನ ದೊಡ್ಡ ಸಾಧನೆ. ಶ್ರವಣ ಹುಡುಗ ಏನೇ ಮಾಡಿದ್ರು ಓದ್ತಾನೆ, ಅದು ಪ್ರಧಾನ. ಎಲ್ಲ ಮಾಡ್ತಾನೆ, ಸ್ಕೂಲಿಗೆ ಹೋಗೋದಿಲ್ಲ. ಅಲ್ಲಿ ಎಲ್ಲ ಶುರುವಾಯ್ತು, ಎಲ್ಲ ಮೈನಸ್ ಪಾಯಿಂಟ್. ವಾಪಸ್ ಕರ್ಸ್ಕೊಬಿಡೋದು ವಾಸಿ ಅಂತ ಹೇಳ್ತಾರೆ. ಅಲ್ಲಿ ಸ್ಕೂಲ್ ಸೇರಿಸೋದಕ್ಕಿಂತ ವಾಪಸ್ ಮನೆ ಕೆಲಸ ಮಾಡ್ಕೊಂಡಿರ್ತಾನೆ ಅಂತ ಹೇಳ್ತಾರಲ್ಲ, ಹಾಗೆ ಓದ್ತಾನೆ ಅಂದ್ಬಿಟ್ಟು ಅದೊಂದು ಪಾಯಿಂಟ್, ಪ್ಲಸ್ ಪಾಯಿಂಟ್. ವಿದ್ಯಾರ್ಥಿಗಳಿಗೆ ಎಲ್ಲ ಅವ್ರ ಅನ್ನ ಎಲ್ಲ ಮಾಡ್ತಾನೆ, ಯಾವುದು ಬಿಟ್ಟಿಲ್ಲ. ಆದ್ರೆ ಓದು ಪ್ರಧಾನ ಮಾಡ್ತಾನೆ. ಸೊ ಇವೆಲ್ಲ ಮನುಷ್ಯ ಜನ, ಎಲ್ಲಾ ಜನರು ವಿದ್ಯಾರ್ಥಿ ಜನ್ಮ ಇದ್ದಾಗ ಲೆಕ್ಕ ಬೆಳೆಸ್ಕೋತ ಹೋಗ್ಬೇಕು. ದೃಷ್ಟಾಂತ ಅವರು ಕೊಡ್ತಾರೆ. ಸಣ್ಣ ಪುಟ್ಟ ಸಾಧನೆ ಮಾಡಿಲ್ಲ ಅವರು, ಎಷ್ಟು ಮಾಡಿದ್ದಾರೆ ನೋಡಿ. ರುದ್ರ ಪದವಿ ಯೋಗ್ಯರಾದವರು ಬ್ರಹ್ಮ ಪದವಿ ಯೋಗ್ಯರಾದವರ ಹತ್ರ ಓದಿದ್ರು. ಯೋಗ್ಯರು ರುದ್ರದೇವರಲ್ಲ, ರುದ್ರ ಪದವಿ ಯೋಗ್ಯರು ಬ್ರಹ್ಮ ಯೋಗ್ಯರಿಂದ ಶ್ರವಣ ಮಾಡಿದ್ರು. ಸಾರ್ಧಂ ಪರಾರ್ಧಂ ವಿಷ್ಣೋಸ್ತು ಗುಣಾತ್ ಭಕ್ತ್ಯಾ ಗುಣಾನ್ ಭಕ್ತ್ಯಾ ಸದಾ ಉದ್ಯತಃ. ಸದಾ ಉದ್ಯತಃ. ಮೊದಲನೇ ದಿವಸ ಪಾಠಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಇಂಟ್ರೆಸ್ಟ್ ಅಷ್ಟೇ ಇಂಟ್ರೆಸ್ಟ್. ಅದೇ ರೀತಿ
ಟಿವಿನ ಪ್ರತಿ ದಿವಸ ಅಷ್ಟೇ ಫ್ರೆಶ್ ಆಗಿ ನೋಡೋದಿಲ್ಲ. ಇವತ್ತು ನೋಡ್ಬೇಕಲ್ಲ ಬೇಜಾರ್ಬೇಕು ನೋಡಿದಾರ, ಇನ್ನು ನೋಡ್ಲಿಕ್ಕೆ ಆಗ್ಲೇ ಇಲ್ವಲ್ಲ ಅಂತ ಸಂಕಟ ಪಡ್ತಾರ ಹೊರತು ಅನಿಸೋದಿಲ್ಲ. ಇನ್ನು ದೇವರ ರೂಪ ಕಂಡವ್ರು ಬಿಡ್ತಾರ? ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪೋಸ್ಟ್ ಅದು ವಾಯು ಪದವಿ ಪೋಸ್ಟ್ ಆಗ ಅದು ಪೋಸ್ಟ್ ದಾತವ್ಯ ಅಂತ. ಬ್ರಹ್ಮ ಪದವಿ ಒಂದು ಪೋಸ್ಟ್ ಅದು, ಬರೋದು ಹೋಗೋದು ಉಳಿದಾರಲ್ಲ ಸಾಧನೆ ಮುಗಿಸ್ಕೊಂಡು ಹೋಗ್ತಾರೆ. ಆದ್ರಿಂದ ಇದೆ ತತ್ರಿಭಾಗಾತ್ ವಿಪಾಸಾಂಚಕ್ರೆ ಸಂಭೃತ ಮಾನಸ. ಅಲ್ಲಿ ಕೇಳಿದ್ದು ಸಾರ್ಧಂ ಪರಾರ್ಧಂ, ಒಂದೂವರೆ ಪರಾರ್ಧ. ಒಂದೂವರೆ ಪರಾರ್ಧ ಎಷ್ಟಾಯ್ತು? ಒಂದು ಪರಾರ್ಧಕ್ಕೆ ಎಷ್ಟು ವರ್ಷ? ಬ್ರಹ್ಮದೇವರ 50 ವರ್ಷ, ನಮ್ಮ 50 ವರ್ಷ ಅಲ್ಲ, ಬ್ರಹ್ಮದೇವರ 50 ವರ್ಷ. ಅಲ್ಲಿ ಎಷ್ಟಾಯ್ತು? ಪ್ಲಸ್ ಅರ್ಧ 75 ವರ್ಷ ಕೇಳಿದ್ದಷ್ಟು. ಯಥೋದ್ಯತಃ ತತ್ರಿಭಾಗಂ ಉಪಾಸಾಂಚ ಚಕ್ರೆ, ಅದರ 1/3 ಏನ್ ಮಾಡಿದ್ರು? ಉಪಾಸನೆ ಮಾಡಿದ್ರು. ಅಷ್ಟು 100 ವರ್ಷ ಆಗಿರುತ್ತೆ. ಅಷ್ಟು ಸಾಧನೆ ಮಾಡಿ ಬಂದಿದ್ದಾರೆ. ಸಂಭೃತ ಮಾನ, ಅದೇನು ಫುಲ್ಲಿ ಅಟೆಂಟಿವ್ ಆಗಿ. ಸಂಭೃತ ಮಾನಸ ದಶಮನ್ವಂತರಂ ಚಕ್ರಪದ ಯೋಗ್ಯೋ ಗುರುತ್ಮತ ಎಲ್ಲ ಲಿಸ್ಟ್ ಕೊಟ್ಬಿಡ್ತಾರೆ. ಆ ಲಿಸ್ಟ್ ಎಲ್ಲ ನಾಳೆ ಗಣಪತಿ ಬರೋ ಎಷ್ಟು ಮಾಡಿದ್ರು, ಇವ್ರು ಬರೋ ಎಷ್ಟು ಮಾಡಿದ್ರು, ಎಷ್ಟು ಓದಿದ್ರು ಅಂತ ಹೇಳೋದಿಲ್ಲ. ಇಟ್ಟು ಬರ್ಬೇಕಾದ್ರೆ ಎಷ್ಟು ಓದಿದ್ರು ಅಂತ ಹೇಳಿಲ್ಲ. ಆ ಲಿಸ್ಟ್ ಇಲ್ಲಿ ಲೌಕಿಕ ಅಲ್ಲಿ ಹೇಳೋ ಪದ್ಧತಿ ಇದೆ. ಇಲ್ಲಿ ಶಾಸ್ತ್ರಕ್ಕಂತೂ ಭಾರಿ ಹೇಳ್ಬೇಕು. ಯಾಕೆ ಅದನ್ನ ಇಲ್ಲಿ ಎಷ್ಟೇ ಓದಿದ್ರು ನೀವು ಕೆಲಸ ಮಾಡೋದು 50, 60 ಮುಗಿತ ಚಿಕನ್ 65. ಕೆಲವು ಪರ್ಸನಲಿ ಮಾಡಿ ಸ್ವಲ್ಪ ಜಾಸ್ತಿ ಮಾಡಬಹುದು ಅಷ್ಟೇ. ಎಷ್ಟೊತ್ತ 35 ವರ್ಷ ಓದ್ತಾರೆ ತಿಳ್ಕೊಳ್ಳಿ, 35 ವರ್ಷ ಕೆಲಸ ಮಾಡಿ ಭಾರಿ ದೊಡ್ಡ ಕೆಲಸ ಮಾಡಿದ ಲೆಕ್ಕ ಅಷ್ಟೇ. ಆಮೇಲೆ ಪೆನ್ಷನ್ ಇದ್ರು ಒಂದು ಬಂದು 100 ಬರ್ಬೋದು ಅಷ್ಟೇ. ಅದು ಹಾಗಲ್ಲ, ಫಾರ್ ಎವರ್ ಬರೋದು. ಮುಕ್ತಿ ಏನದು? ಫಾರ್ ಎವರ್. ರಿಯಲ್ ಪರ್ಮನೆಂಟ್ ಅನ್ನೋ ಪದ ಅದಕ್ಕೆ ಯಾವುದು ಪರ್ಮನೆಂಟ್ ಅಲ್ಲ. ಅದಕ್ಕೆ ಎಷ್ಟು ಸಾಧನೆ ಮಾಡ್ಬೇಕಾಗಿದೆ. ನಮ್ಗೆ ಭಾರಿ ಏನಿಷ್ಟು ಭಾರಿ ಅಲ್ಲ ಇದು. ಅರ್ಥ ಆಯ್ತಾ? ಕೆಲವು ಇರ್ತಾರೆ 50 ಇನ್ನೂ ಓದ್ತಿರ್ತಾರೆ, ಕೆಲಸ ಇನ್ನೇನು ಓದಿ ಏನ್ ಮಾಡಿದ್ವಿ ಎಷ್ಟು ಮಾಡ್ತಾ ಇರ್ತಾರಲ್ಲ ಹಾಗೆ. ಇನ್ನು ಓದೋದ್ರಾಗ ಅರ್ಥ ಇಲ್ಲ. ಓದೋದು ಕೆಲ್ಸಕ್ಕೆ ಸೇರಿ ಬೇರೆ ಓದ್ಕೊ, ಇದನ್ನೇ ಓದಕ್ ಕೊಡ್ಬೇಡ ಅಂತ ಹೇಳ್ತಾರೆ. ಅವ್ರಿಗೆ ಪ್ರಪೋಸ್ ಇಷ್ಟು ದಿವಸ ಓದೋ ಕಾಲ, ಇಷ್ಟು ಕೆಲಸ ಮಾಡೋ ಕಾಲ, ಇವೆಲ್ಲ ಒಂದು ವ್ಯವಸ್ಥೆ ಇದೆ. ಆ ರೀತಿ ಸೆಟ್ ಆಗ್ಬೇಕು. ವೈಕುಂಠ ಹಾಗಲ್ಲ, ನಿತ್ಯ ಲೋಕವಾದ್ರಿಂದ ಯಾವುದೇ ಪ್ರಸಂಗ ಬಂದ್ರು ಕೂಡ ಗಮನ ಎಲ್ಲಿರ್ಬೇಕು? ಸಿಟಿ ಬಸ್ ಎಷ್ಟೇ ನಿಮ್ಗೆ ವಜ್ರಾಗಿದ್ರೆ ಹಚ್ಚಿದ್ರು ಕೂಡ ಸಿಟಿ ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ಬದ್ರಿ ಟಿಕೆಟ್ ಕೊಡೋದಿಲ್ಲ ಅಂತಾರೆ. ಸೂಪರ್ ಹಾಕಿದ್ರು ಕೂಡ ಅಷ್ಟೇ ಸಿಗೋದು. ಯಾಕಂದ್ರೆ ಇಲ್ಲೇ ಓಡಾಡೋದು ಲೋಕಲ್ ಬಸ್ಗಳು ಅಷ್ಟೇ. ಬೇರೆ ಏನೇ ಕರ್ಮ ಮಾಡಿದ್ರೆ ಲೋಕಲ್ ಬಸ್ ಅಷ್ಟೇ, ಬೇರೆ ಅದಕ್ಕೆ ಹೋಗೋದಿಲ್ಲ. ನೀವು ಔಟ್ ಸೈಡ್ ಹೋಗ್ಬೇಕಾದ್ರೆ ಫ್ಲೈಟ್ ಗೇಟ್ ಆಗ್ತದೆ, ಎಲ್ಲೂ ಆಗೋದಿಲ್ಲ. ಅದಕ್ಕೆ ವಾಯು ಮಾರ್ಗದಲ್ಲೇ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಅದೆಲ್ಲ ಮಾಡಿದ್ರು ಅಂತ ವರ್ಣನೆ ಮಾಡ್ತಾರೆ. ಅದಿಷ್ಟು ಭಾಷ್ಯದಲ್ಲಿ ಇಷ್ಟೇ ಹೇಳಿದ್ರು ಮಾಡಬೇಕು. ಎಷ್ಟು ಯಾರ್ಯಾರು ಮಾಡಿ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಅದಕ್ಕೆ ಸ್ಪಷ್ಟ ಅರ್ಥ. ಯಾರು ಮಾಡಿದ್ದಾರೆ, ಮಾಡಿದವರು ಇದ್ದಾರೆ. ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತೆ. ಹಾಗೋ ನಿರ್ಣಯ ಸರ್ವಶಾಸ್ತ್ರಾಣ ತಾತ್ಪರ್ಯ ನಿರ್ಣಯ, ಇದು ಆ ರೀತಿ ಗ್ರಂಥ. ಆದ್ರಿಂದ ಆ ರೀತಿ ಓದಬೇಕು. ಇದೆಲ್ಲ ಓದಿದಾಗ ಹೆಚ್ಚು ಓದಬೇಕು. ನಾವು ಓದಿರೋದು ಹೆಚ್ಚು ಅಂತ ಅನ್ಸೋದಿಲ್ಲ. ಆಗ ತುಂಬಾ ಅಂದ್ರೆ ತುಂಬಾ ಕಡಿಮೆ ಅಂತ ಗೊತ್ತಾಗುತ್ತೆ. ಯಾರು ಅದು ಹೇಳಿದ ಆಗ್ಬೇಕು ಅಂತಿಲ್ಲ. ಅವ್ರ ಸಾಧನೆ ಯೂನಿಟ್, ಇವ್ರ ಸಾಧನೆ ಯೂನಿಟೇ ಬೇರೆ. ನೀವೇ ಇಲ್ಲ ಹಾಗೆ.